ಐತಿಹಾಸಿಕ ಲಕ್ಕುಂಡಿಯಲ್ಲಿ ಉತ್ಖನನ ಕಾರ್ಯ ನಿರಂತರವಾಗಿ ಸಾಗಿದೆ. 12ನೇ ದಿನದ ಉತ್ಖನನದ ಸಂದರ್ಭದಲ್ಲಿ ಅಲ್ಲಿನ ಜನ ಆಶ್ಚರ್ಯಚಕಿತಗೊಂಡಿದ್ದಾರೆ. ರಿಪಬ್ಲಿಕ್ ಕನ್ನಡ ಅಲ್ಲಿ ಏನೇನಾಯಿತು ಅನ್ನೋದರ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದೆ. ಲಕ್ಕುಂಡಿ ಭೂಗರ್ಭದಲ್ಲಿ ಅಡಗಿದೆಯಾ ನಿಧಿ? ಉತ್ಖನನದ ವೇಳೆ ಆದಿಶೇಷನ ಮೂರ್ತಿ ಪತ್ತೆ. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಕಳೆದ 12 ದಿನಗಳಿಂದ ಉತ್ಖನನ ಕಾರ್ಯ ನಡೀತಾ ಇದೆ. ಇವಾಗನೂ ಕೂಡ ಉತ್ಖನನ ಕಾರ್ಯದಲ್ಲಿ ಬಿ ಬ್ಲಾಕ್ ನಲ್ಲಿ ಕೂಡ ಒಂದು ಅಪರೂಪದ ನಾಗ ಮೂರ್ತಿ ಸಿಕ್ಕಿದೆ. ಇಲ್ಲಿ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು. ಇದೇ ಒಂದು 3 ಹೆಡೆಯ ನಾಗರ ಮೂರ್ತಿ. ಇದು ಹಸಿರು ಬಣ್ಣದ ಕಲ್ಲಿನಲ್ಲಿ ಕೆತ್ತನೆ ಮಾಡಿರುವಂತಹ ನಾಗಮೂರ್ತಿ. ಇದು ಸಾಕಷ್ಟು ಅಪರೂಪದ ಕಲ್ಲಿನ ಮೂರ್ತಿ, ನಾಗರ ಮೂರ್ತಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು. 3 ಹೆಡೆಗಳಿದಾವೆ. ಇಲ್ಲಿ 1, 2, 3 ಹೆಡೆಗಳ ಮೂಲಕ ಈ ಒಂದು ನಾಗರ ಮೂರ್ತಿಯನ್ನು ಕೂಡ ಕೆತ್ತನೆ ಮಾಡಿರುವಂತದ್ದು. ಇದು ಬ್ರಹ್ಮ, ವಿಷ್ಣು, ಮಹೇಶ್ವರ ಅಂತಾನೂ ಕೂಡ ಒಬ್ಬ ಇತಿಹಾಸಗಾರರು ಕೂಡ ಹೇಳ್ತಾ ಇದ್ದಾರೆ. ಗದಗ ಜಿಲ್ಲೆಯ ಲಕ್ಕುಂಡಿ ಇಡೀ ದೇಶದಾದ್ಯಂತ ಸುದ್ದಿಯಾಗಿದೆ. ಅಲ್ಲಿ ಚಿನ್ನ, ಬೆಳ್ಳಿ, ವಜ್ರ, ವೈಢೂರ್ಯಗಳು ಇವೆ ಎನ್ನುವ ಸರ್ಕಾರ ಅಲ್ಲಿ ಉತ್ಖನನ ನಡೆಸ್ತಾ ಇದೆ. ಆದರೆ ಈ ಪ್ರಯತ್ನಕ್ಕೆ ಫಲ ಎಂಬಂತೆ ಅನೇಕ ಅಪರೂಪದ ಪ್ರಾಚ್ಯ ವಸ್ತುಗಳು ಪತ್ತೆಯಾಗಿದೆ. ವಿಜಯನಗರ ಸಾಮ್ರಾಜ್ಯ ಇದನ್ನು ಆಳ್ವಿಕೆಯನ್ನು ಮಾಡಿ ಅವರು ಮುತ್ತು ರತ್ನವನ್ನ ಹಂಪಿಯಲ್ಲಿ ಯಾವ ರೀತಿ ಮಾರ್ಕೆಟ್ ಅನ್ನು ಮಾಡ್ತಿದ್ರೋ ಅದೇ ರೀತಿ ಇಲ್ಲಿ ಈ ಜಗದಲ್ಲಿ ಹೇರಳವಾದ ಮುತ್ತು ರತ್ನದ ಒಂದು ಸಂಪತ್ತನ್ನ ಇಲ್ಲಿ ಅಡಗಿಸ್ತಾರೆ. ಅದರ ಮೇಲೆ ಗುರುತುಗಳನ್ನ ಈ ತ್ರಿಮುಖಿ ಮತ್ತು ಪಂಚಮುಖಿ, ಸಪ್ತಮುಖಿ ನಾಗರಹಾವಗಳ ಗುರುತನ್ನ ಇಡ್ತಾರೆ. ಆ ಗುರುತದ ಮೇರೆಗೆ ನಾವು ನೋಡಿದ್ರೆ ಅಲ್ಲಿ ನಿಧಿ ಇರಬಹುದು ಎಂಬ ಸಂಕೇತ ಹೇಳಬಹುದು. ಕಲ್ಯಾಣ ಚಾಲುಕ್ಯರು ವಿಜಯನಗರದ ಅರಸರು ಆಳ್ವಿಕೆ ಮಾಡಿರುವ ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ 12 ದಿನಗಳಿಂದ ಉತ್ಖನನ ಕಾರ್ಯ ನಡೀತಾ ಇದೆ. ಆದರೆ ಈ ಆದಿಶೇಷನ ಮೂರ್ತಿ ಪತ್ತೆಯಾಗಿದ್ದು ಲಕ್ಕುಂಡಿ ಭೂಗರ್ಭದಲ್ಲಿ ಅಗಾಧ ನಿಧಿ ಇದೆ ಅನ್ನೋ ಕುತೂಹಲ ಇನ್ನಷ್ಟು ಹೆಚ್ಚಿಸಿದೆ. ಕೋಟೆ ವೀರಭದ್ರೇಶ್ವರ ಮುಂಭಾಗ ಲಕ್ಕುಂಡಿಯಲ್ಲಿ ಮೇ 15ನೇ ತಾರೀಕೆ ಉತ್ಖನನ ಮಾಡಲಿಕ್ಕೆ ಅನುಮತಿ ದೊರೆತಿದೆ. ಇವತ್ತು 12ನೇ ದಿನ ಬಹಳಷ್ಟು ಯಶಸ್ವಿಯಾಗಿ ಅನುಭವಿ ನುರಿತ ಕಾರ್ಮಿಕರಿಂದ ಯಶಸ್ವಿಯಾಗಿ ಒಂದು ಉತ್ಖನನ ಕಾರ್ಯ ನಡೀತಾ ಇದೆ. ಇವತ್ತು ಬಿ ಬ್ಲಾಕ್ ನಲ್ಲಿ ಒಟ್ಟು A1, B1 ಬ್ಲಾಕ್ಗಳಿದ್ದು ಅದರಲ್ಲಿ ಬಿ ಬ್ಲಾಕ್ ನಲ್ಲಿ ಇವತ್ತು 3 ಹೆಡೆಯ ಒಂದು ನಾಗರ ಒಂದು ಪ್ರಾಚ್ಯಾವಶೇಷ ಸಿಕ್ಕಿದೆ. ಇನ್ನು ಉತ್ಖನನ ಜಾಗಕ್ಕೆ ಸಾಕಷ್ಟು ಸ್ಟೂಡೆಂಟ್ ಹಾಗೂ ಪ್ರವಾಸಿಗರು ಬರ್ತಾ ಇದ್ದಾರೆ. ಧಾರವಾಡ ಜಿಲ್ಲೆಯ ನವಲಗುಂದ ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಇತಿಹಾಸ ವಿದ್ಯಾರ್ಥಿಗಳು ಬಂದು ಉತ್ಖನನದ ಮಾಹಿತಿಯನ್ನ ಪಡೆದುಕೊಂಡ್ರು. ಭೂ ಉತ್ಖನನ ಅಂತಂದ್ರೆ ಏನು ಅನ್ನೋದನ್ನ ನಾವು ಇತಿಹಾಸದ ಥಿಯರಿ ವಿಭಾಗದಲ್ಲಿ ಓದಿರ್ತೀವಿ. ಪ್ರಾಕ್ಟಿಕಲ್ ಆಗಿ ನೋಡುವಂತ ಅವಕಾಶ ನಮಗೆ ಇದುವರೆಗೂ ಸಿಕ್ಕಿರಲಿಲ್ಲ. ನಮ್ಮ ಪಕ್ಕದಲ್ಲಿನೇ ಈ ಐತಿಹಾಸಿಕ ಸ್ಥಳ ಲಕ್ಕುಂಡಿಯಲ್ಲಿ ಈ ತರ ಭೂ ಉತ್ಖನನ ಕಾರ್ಯ ನಡೀತಾ ಇದೆ, ಮತ್ತೆ ಸಾಕಷ್ಟು ನಿಧಿ ಸಿಕ್ಕಿದೆ, ಶಿವಲಿಂಗ ಪೀಠ ಸಿಕ್ಕಿದೆ ಅನ್ನುವಂತ ಮಾಹಿತಿ ಇತ್ತು. ಅದನ್ನ ನಮ್ಮ ವಿದ್ಯಾರ್ಥಿಗಳಿಗೆ ತೋರಿಸಿ ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ಳೋ ದೃಷ್ಟಿಯಿಂದ ನಾವು ವಿದ್ಯಾರ್ಥಿಗಳೊಂದಿಗೆ ಇಲ್ಲಿಗೆ ಭೇಟಿ ನೀಡಿದ್ದೀವಿ ಸರ್. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಐತಿಹಾಸಿಕ ರಹಸ್ಯ ಒಂದೊಂದಾಗಿ ಬಯಲು ಆಗ್ತಾ ಇದೆ. ಇಂದು ಆದಿಶೇಷನ ವಿಗ್ರಹ ಪತ್ತೆ ಆಗುವ ಮುಖಾಂತರವಾಗಿ ಉತ್ಖನನದ ವೇಳೆ ಚಿನ್ನ, ವಜ್ರ, ವೈಢೂರ್ಯ ಸಿಗುತ್ತಾ ಅನ್ನುವ ಕುತೂಹಲ ಹೆಚ್ಚಿಸಿದೆ. ಐತಿಹಾಸಿಕ ಲಕ್ಕುಂಡಿಯಲ್ಲಿ ಉತ್ಖನನ ಕಾರ್ಯ ನಿರಂತರವಾಗಿ ಸಾಗಿದೆ. 12ನೇ ದಿನದ ಉತ್ಖನನದ ಸಂದರ್ಭದಲ್ಲಿ ಅಲ್ಲಿನ ಜನ ಆಶ್ಚರ್ಯಚಕಿತಗೊಂಡಿದ್ದಾರೆ. ರಿಪಬ್ಲಿಕ್ ಕನ್ನಡ ಅಲ್ಲಿ ಏನೇನಾಯಿತು ಅನ್ನೋದರ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದೆ. ಲಕ್ಕುಂಡಿ ಭೂಗರ್ಭದಲ್ಲಿ ಅಡಗಿದೆಯಾ ನಿಧಿ? ಉತ್ಖನನದ ವೇಳೆ ಆದಿಶೇಷನ ಮೂರ್ತಿ ಪತ್ತೆ. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಕಳೆದ 12 ದಿನಗಳಿಂದ ಉತ್ಖನನ ಕಾರ್ಯ ನಡೀತಾ ಇದೆ. ಇವಾಗನೂ ಕೂಡ ಉತ್ಖನನ ಕಾರ್ಯದಲ್ಲಿ ಬಿ ಬ್ಲಾಕ್ ನಲ್ಲಿ ಕೂಡ ಒಂದು ಅಪರೂಪದ ನಾಗ ಮೂರ್ತಿ ಸಿಕ್ಕಿದೆ. ಇಲ್ಲಿ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು. ಇದೇ ಒಂದು 3 ಹೆಡೆಯ ನಾಗರ ಮೂರ್ತಿ. ಇದು ಹಸಿರು ಬಣ್ಣದ ಕಲ್ಲಿನಲ್ಲಿ ಕೆತ್ತನೆ ಮಾಡಿರುವಂತಹ ನಾಗಮೂರ್ತಿ. ಇದು ಸಾಕಷ್ಟು ಅಪರೂಪದ ಕಲ್ಲಿನ ಮೂರ್ತಿ, ನಾಗರ ಮೂರ್ತಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು. 3 ಹೆಡೆಗಳಿದಾವೆ. ಇಲ್ಲಿ 1, 2, 3 ಹೆಡೆಗಳ ಮೂಲಕ ಈ ಒಂದು ನಾಗರ ಮೂರ್ತಿಯನ್ನು ಕೂಡ ಕೆತ್ತನೆ ಮಾಡಿರುವಂತದ್ದು. ಇದು ಬ್ರಹ್ಮ, ವಿಷ್ಣು, ಮಹೇಶ್ವರ ಅಂತಾನೂ ಕೂಡ ಒಬ್ಬ ಇತಿಹಾಸಗಾರರು ಕೂಡ ಹೇಳ್ತಾ ಇದ್ದಾರೆ. ಗದಗ ಜಿಲ್ಲೆಯ ಲಕ್ಕುಂಡಿ ಇಡೀ ದೇಶದಾದ್ಯಂತ ಸುದ್ದಿಯಾಗಿದೆ. ಅಲ್ಲಿ ಚಿನ್ನ, ಬೆಳ್ಳಿ, ವಜ್ರ, ವೈಢೂರ್ಯಗಳು ಇವೆ ಎನ್ನುವ ಸರ್ಕಾರ ಅಲ್ಲಿ ಉತ್ಖನನ ನಡೆಸ್ತಾ ಇದೆ. ಆದರೆ ಈ ಪ್ರಯತ್ನಕ್ಕೆ ಫಲ ಎಂಬಂತೆ ಅನೇಕ ಅಪರೂಪದ ಪ್ರಾಚ್ಯ ವಸ್ತುಗಳು ಪತ್ತೆಯಾಗಿದೆ.
ವಿಜಯನಗರ ಸಾಮ್ರಾಜ್ಯ ಇದನ್ನ ಆಳ್ವಿಕೆಯನ್ನು ಮಾಡಿ ಅವರು ಮುತ್ತು ರತ್ನವನ್ನ ಹಂಪಿಯಲ್ಲಿ ಯಾವ ರೀತಿ ಮಾರ್ಕೆಟ್ ಅನ್ನು ಮಾಡ್ತಿದ್ರೋ ಅದೇ ರೀತಿ ಇಲ್ಲಿ ಈ ಜಗದಲ್ಲಿ ಹೇರಳವಾದ ಮುತ್ತು ರತ್ನದ ಒಂದು ಸಂಪತ್ತನ್ನ ಇಲ್ಲಿ ಅಡಗಿಸ್ತಾರೆ. ಅದರ ಮೇಲೆ ಗುರುತುಗಳನ್ನ ಈ ತ್ರಿಮುಖಿ ಮತ್ತು ಪಂಚಮುಖಿ ಸಪ್ತಮುಖಿ ನಾಗರಹಾವಗಳ ಗುರುತನ್ನ ಇಡ್ತಾರೆ. ಆ ಗುರುತದ ಮೇರೆಗೆ ನಾವು ನೋಡಿದ್ರೆ ಅಲ್ಲಿ ನಿಧಿ ಇರಬಹುದು ಎಂಬ ಸಂಕೇತ ಹೇಳಬಹುದು. ಕಲ್ಯಾಣ ಚಾಲುಕ್ಯರು ವಿಜಯನಗರದ ಅರಸರು ಆಳ್ವಿಕೆ ಮಾಡಿರುವ ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ 12 ದಿನಗಳಿಂದ ಉತ್ಖನನ ಕಾರ್ಯ ನಡೀತಾ ಇದೆ. ಆದರೆ ಈ ಆದಿಶೇಷನ ಮೂರ್ತಿ ಪತ್ತೆಯಾಗಿದ್ದು ಲಕ್ಕುಂಡಿ ಭೂಗರ್ಭದಲ್ಲಿ ಅಗಾಧ ನಿಧಿ ಇದೆ ಅನ್ನೋ ಕುತೂಹಲ ಇನ್ನಷ್ಟು ಹೆಚ್ಚಿಸಿದೆ. ಕೋಟೆ ವೀರಭದ್ರೇಶ್ವರ ಮುಂಭಾಗ ಲಕ್ಕುಂಡಿಯಲ್ಲಿ ಮೇ 15ನೇ ತಾರೀಕೆ ಉತ್ಖನನ ಮಾಡಲಿಕ್ಕೆ ಅನುಮತಿ ದೊರೆತಿದೆ. ಇವತ್ತು 12ನೇ ದಿನ ಬಹಳಷ್ಟು ಯಶಸ್ವಿಯಾಗಿ ಅನುಭವಿ ನುರಿತ ಕಾರ್ಮಿಕರಿಂದ ಯಶಸ್ವಿಯಾಗಿ ಒಂದು ಉತ್ಖನನ ಕಾರ್ಯ ನಡೀತಾ ಇದೆ. ಇವತ್ತು ಬಿ ಬ್ಲಾಕ್ ನಲ್ಲಿ ಒಟ್ಟು A1 B1 ಬ್ಲಾಕ್ಗಳಿದ್ದು ಅದರಲ್ಲಿ ಬಿ ಬ್ಲಾಕ್ ನಲ್ಲಿ ಇವತ್ತು 3 ಹೆಡೆಯ ಒಂದು ನಾಗರ ಒಂದು ಪ್ರಾಚ್ಯಾವಶೇಷ ಸಿಕ್ಕಿದೆ. ಇನ್ನು ಉತ್ಖನನ ಜಾಗಕ್ಕೆ ಸಾಕಷ್ಟು ಸ್ಟೂಡೆಂಟ್ ಹಾಗೂ ಪ್ರವಾಸಿಗರು ಬರ್ತಾ ಇದ್ದಾರೆ. ಧಾರವಾಡ ಜಿಲ್ಲೆಯ ನವಲಗುಂದ ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಇತಿಹಾಸ ವಿದ್ಯಾರ್ಥಿಗಳು ಬಂದು ಉತ್ಖನನದ ಮಾಹಿತಿಯನ್ನ ಪಡೆದುಕೊಂಡ್ರು. ಭೂ ಉತ್ಖನನ ಅಂತಂದ್ರೆ ಏನು ಅನ್ನೋದನ್ನ ನಾವು ಇತಿಹಾಸದ ಥಿಯರಿ ವಿಭಾಗದಲ್ಲಿ ಓದಿರ್ತೀವಿ. ಪ್ರಾಕ್ಟಿಕಲ್ ಆಗಿ ನೋಡುವಂತ ಅವಕಾಶ ನಮಗೆ ಇದುವರೆಗೂ ಸಿಕ್ಕಿರ್ಲಿಲ್ಲ. ನಮ್ಮ ಪಕ್ಕದಲ್ಲಿನೇ ಈ ಐತಿಹಾಸಿಕ ಸ್ಥಳ ಲಕ್ಕುಂಡಿಯಲ್ಲಿ ಈ ತರ ಭೂ ಉತ್ಖನನ ಕಾರ್ಯ ನಡೀತಾ ಇದೆ, ಮತ್ತೆ ಸಾಕಷ್ಟು ನಿಧಿ ಸಿಕ್ಕಿದೆ, ಶಿವಲಿಂಗ ಪೀಠ ಸಿಕ್ಕಿದೆ ಅನ್ನುವಂತ ಮಾಹಿತಿ ಇತ್ತು. ಅದನ್ನ ನಮ್ಮ ವಿದ್ಯಾರ್ಥಿಗಳಿಗೆ ತೋರಿಸಿ ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ಳೋ ದೃಷ್ಟಿಯಿಂದ ನಾವು ವಿದ್ಯಾರ್ಥಿಗಳೊಂದಿಗೆ ಇಲ್ಲಿಗೆ ಭೇಟಿ ನೀಡಿದ್ದೀವಿ ಸರ್. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಐತಿಹಾಸಿಕ ರಹಸ್ಯ ಒಂದೊಂದಾಗಿ ಬಯಲು ಆಗ್ತಾ ಇದೆ. ಇಂದು ಆದಿಶೇಷನ ವಿಗ್ರಹ ಪತ್ತೆ ಆಗುವ ಮುಖಾಂತರವಾಗಿ ಉತ್ಖನನದ ವೇಳೆ ಚಿನ್ನ, ವಜ್ರ, ವೈಢೂರ್ಯ ಸಿಗುತ್ತಾ ಅನ್ನುವ ಕುತೂಹಲ ಹೆಚ್ಚಿಸಿದೆ. ಐತಿಹಾಸಿಕ ಲಕ್ಕುಂಡಿಯಲ್ಲಿ ಉತ್ಖನನ ಕಾರ್ಯ ನಿರಂತರವಾಗಿ ಸಾಗಿದೆ. 12ನೇ ದಿನದ ಉತ್ಖನನದ ಸಂದರ್ಭದಲ್ಲಿ ಅಲ್ಲಿನ ಜನ ಆಶ್ಚರ್ಯಚಕಿತಗೊಂಡಿದ್ದಾರೆ. ರಿಪಬ್ಲಿಕ್ ಕನ್ನಡ ಅಲ್ಲಿ ಏನೇನಾಯಿತು ಅನ್ನೋದರ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದೆ. ಲಕ್ಕುಂಡಿ ಭೂಗರ್ಭದಲ್ಲಿ ಅಡಗಿದೆಯಾ ನಿಧಿ? ಉತ್ಖನನದ ವೇಳೆ ಆದಿಶೇಷನ ಮೂರ್ತಿ ಪತ್ತೆ. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಕಳೆದ 12 ದಿನಗಳಿಂದ ಉತ್ಖನನ ಕಾರ್ಯ ನಡೀತಾ ಇದೆ. ಇವಾಗನೂ ಕೂಡ ಉತ್ಖನನ ಕಾರ್ಯದಲ್ಲಿ ಬಿ ಬ್ಲಾಕ್ ನಲ್ಲಿ ಕೂಡ ಒಂದು ಅಪರೂಪದ ನಾಗ ಮೂರ್ತಿ ಸಿಕ್ಕಿದೆ. ಇಲ್ಲಿ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು. ಇದೇ ಒಂದು 3 ಹೆಡೆಯ ನಾಗರ ಮೂರ್ತಿ. ಇದು ಹಸಿರು ಬಣ್ಣದ ಕಲ್ಲಿನಲ್ಲಿ ಕೆತ್ತನೆ ಮಾಡಿರುವಂತಹ ನಾಗಮೂರ್ತಿ. ಇದು ಸಾಕಷ್ಟು ಅಪರೂಪದ ಕಲ್ಲಿನ ಮೂರ್ತಿ, ನಾಗರ ಮೂರ್ತಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು. 3 ಹೆಡೆಗಳಿದಾವೆ ಇಲ್ಲಿ. 1, 2, 3 ಹೆಡೆಗಳ ಮೂಲಕ ಈ ಒಂದು ಏನು ನಾಗರ ಮೂರ್ತಿಯನ್ನು ಕೂಡ ಕೆತ್ತನೆ ಮಾಡಿರುವಂತದ್ದು. ಇದು ಬ್ರಹ್ಮ, ವಿಷ್ಣು, ಮಹೇಶ್ವರ ಅಂತನೂ ಕೂಡ ಒಬ್ಬ ಇತಿಹಾಸಗಾರರು ಕೂಡ ಹೇಳ್ತಾ ಇದ್ದಾರೆ. ಗದಗ ಜಿಲ್ಲೆಯ ಲಕ್ಕುಂಡಿ ಇಡೀ ದೇಶದಾದ್ಯಂತ ಸುದ್ದಿಯಾಗಿದೆ. ಅಲ್ಲಿ ಚಿನ್ನ, ಬೆಳ್ಳಿ, ವಜ್ರ, ವೈಢೂರ್ಯಗಳು ಇವೆ ಎನ್ನುವ ಸರ್ಕಾರ ಅಲ್ಲಿ ಉತ್ಖನನ ನಡೆಸ್ತಾ ಇದೆ. ಆದರೆ ಈ ಪ್ರಯತ್ನಕ್ಕೆ ಫಲ ಎಂಬಂತೆ ಅನೇಕ ಅಪರೂಪದ ಪ್ರಾಚ್ಯ ವಸ್ತುಗಳು ಪತ್ತೆಯಾಗಿದೆ. ವಿಜಯನಗರ ಸಾಮ್ರಾಜ್ಯ ಇದನ್ನ ಆಳ್ವಿಕೆಯನ್ನು ಮಾಡಿ ಅವರು ಮುತ್ತು ರತ್ನವನ್ನ ಹಂಪಿಯಲ್ಲಿ ಯಾವ ರೀತಿ ಮಾರ್ಕೆಟ್ ಅನ್ನು ಮಾಡ್ತಿದ್ರೋ ಅದೇ ರೀತಿ ಇಲ್ಲಿ ಈ ಜಗದಲ್ಲಿ ಹೇರಳವಾದ ಮುತ್ತು ರತ್ನದ ಒಂದು ಸಂಪತ್ತನ್ನ ಇಲ್ಲಿ ಅಡಗಿಸ್ತಾರೆ. ಅದರ ಮೇಲೆ ಗುರುತುಗಳನ್ನ ಈ ತ್ರಿಮುಖಿ ಮತ್ತು ಪಂಚಮುಖಿ ಸಪ್ತಮುಖಿ ನಾಗರಹಾವಗಳ ಗುರುತನ್ನ ಇಡ್ತಾರೆ. ಆ ಗುರುತದ ಮೇರೆಗೆ ನಾವು ನೋಡಿದ್ರೆ ಅಲ್ಲಿ ನಿಧಿ ಇರಬಹುದು ಎಂಬ ಸಂಕೇತ ಹೇಳಬಹುದು. ಕಲ್ಯಾಣ ಚಾಲುಕ್ಯರು ವಿಜಯನಗರದ ಅರಸರು ಆಳ್ವಿಕೆ ಮಾಡಿರುವ ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ 12 ದಿನಗಳಿಂದ ಉತ್ಖನನ ಕಾರ್ಯ ನಡೀತಾ ಇದೆ. ಆದರೆ ಈ ಆದಿಶೇಷನ ಮೂರ್ತಿ ಪತ್ತೆಯಾಗಿದ್ದು ಲಕ್ಕುಂಡಿ ಭೂಗರ್ಭದಲ್ಲಿ ಅಗಾಧ ನಿಧಿ ಇದೆ ಅನ್ನೋ ಕುತೂಹಲ ಇನ್ನಷ್ಟು ಹೆಚ್ಚಿಸಿದೆ. ಕೋಟೆ ವೀರಭದ್ರೇಶ್ವರ ಮುಂಭಾಗ ಲಕ್ಕುಂಡಿಯಲ್ಲಿ ಮೇ 15ನೇ ತಾರೀಕೆ ಉತ್ಖನನ ಮಾಡಲಿಕ್ಕೆ ಅನುಮತಿ ದೊರೆತಿದೆ. ಇವತ್ತು 12ನೇ ದಿನ ಬಹಳಷ್ಟು ಯಶಸ್ವಿಯಾಗಿ ಅನುಭವಿ ನುರಿತ ಕಾರ್ಮಿಕರಿಂದ ಯಶಸ್ವಿಯಾಗಿ ಒಂದು ಉತ್ಖನನ ಕಾರ್ಯ ನಡೀತಾ ಇದೆ. ಇವತ್ತು ಬಿ ಬ್ಲಾಕ್ ನಲ್ಲಿ ಒಟ್ಟು A1 B1 ಬ್ಲಾಕ್ಗಳಿದ್ದು ಅದರಲ್ಲಿ ಬಿ ಬ್ಲಾಕ್ ನಲ್ಲಿ ಇವತ್ತು 3 ಹೆಡೆಯ ಒಂದು ನಾಗರ ಒಂದು ಪ್ರಾಚ್ಯಾವಶೇಷ ಸಿಕ್ಕಿದೆ. ಇನ್ನು ಉತ್ಖನನ ಜಾಗಕ್ಕೆ ಸಾಕಷ್ಟು ಸ್ಟೂಡೆಂಟ್ ಹಾಗೂ ಪ್ರವಾಸಿಗರು ಬರ್ತಾ ಇದ್ದಾರೆ. ಧಾರವಾಡ ಜಿಲ್ಲೆಯ ನವಲಗುಂದ ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಇತಿಹಾಸ ವಿದ್ಯಾರ್ಥಿಗಳು ಬಂದು ಉತ್ಖನನದ ಮಾಹಿತಿಯನ್ನ ಪಡೆದುಕೊಂಡ್ರು.
ಭೂ ಉತ್ಖನನ ಅಂತಂದ್ರೆ ಏನು ಅನ್ನೋದನ್ನ ನಾವು ಇತಿಹಾಸದ ಥಿಯರಿ ವಿಭಾಗದಲ್ಲಿ ಓದಿರ್ತೀವಿ. ಪ್ರಾಕ್ಟಿಕಲ್ ಆಗಿ ನೋಡುವಂತ ಅವಕಾಶ ನಮಗೆ ಇದುವರೆಗೂ ಸಿಕ್ಕಿರ್ಲಿಲ್ಲ. ನಮ್ಮ ಪಕ್ಕದಲ್ಲಿನೇ ಈ ಐತಿಹಾಸಿಕ ಸ್ಥಳ ಲಕ್ಕುಂಡಿಯಲ್ಲಿ ಈ ತರ ಭೂ ಉತ್ಖನನ ಕಾರ್ಯ ನಡೀತಾ ಇದೆ, ಮತ್ತೆ ಸಾಕಷ್ಟು ನಿಧಿ ಸಿಕ್ಕಿದೆ, ಶಿವಲಿಂಗ ಪೀಠ ಸಿಕ್ಕಿದೆ ಅನ್ನುವಂತ ಮಾಹಿತಿ ಇತ್ತು. ಅದನ್ನ ನಮ್ಮ ವಿದ್ಯಾರ್ಥಿಗಳಿಗೆ ತೋರಿಸಿ ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ಳೋ ದೃಷ್ಟಿಯಿಂದ ನಾವು ವಿದ್ಯಾರ್ಥಿಗಳೊಂದಿಗೆ ಇಲ್ಲಿಗೆ ಭೇಟಿ ನೀಡಿದ್ದೀವಿ ಸರ್. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಐತಿಹಾಸಿಕ ರಹಸ್ಯ ಒಂದೊಂದಾಗಿ ಬಯಲು ಆಗ್ತಾ ಇದೆ. ಇಂದು ಆದಿಶೇಷನ ವಿಗ್ರಹ ಪತ್ತೆ ಆಗುವ ಮುಖಾಂತರವಾಗಿ ಉತ್ಖನನದ ವೇಳೆ ಚಿನ್ನ, ವಜ್ರ, ವೈಢೂರ್ಯ ಸಿಗುತ್ತಾ ಅನ್ನುವ ಕುತೂಹಲ ಹೆಚ್ಚಿಸಿದೆ.